ಯಡ್ರಾಮಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಶ್ರೀ ರಾಮ ಸೇನೆಗೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಅನೇಕ ಯುವಕರು ಸೇನೆಗೆ ಸೇರ್ಪಡೆಯಾದರು. ಸಭೆಯಲ್ಲಿ ತಾಲೂಕು ಅಧ್ಯಕ್ಷರಾಗಿ ಸಿದ್ದು ಹಂಗರ್ಗಿ, ಉಪಾಧ್ಯಕ್ಷರಾಗಿ ಗೋಪಾಲ್ ರಾಠೋಡ್, ಸಂಘಟನಾ ಸಹ ಕಾರ್ಯದರ್ಶಿಯಾಗಿ ನಿಖಿಲ್ ನಗನೂರು, ಸಾಮಾಜಿಕ ಜಾಲತಾಣ ಅಧ್ಯಕ್ಷರಾಗಿ ಅಶೋಕ್ ಹಿರೇಗೌಡ ಅವರನ್ನು ಆಯ್ಕೆ ಮಾಡಲಾಯಿತು. ನಗರ ಘಟಕದ ಅಧ್ಯಕ್ಷರಾಗಿ ಗಿರೀಶ್ ಗುತ್ತೇದಾರ್, ಉಪಾಧ್ಯಕ್ಷರಾಗಿ ತೇಜು ಪವಾರ್ ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿ ರೋಹಿತ್ ಮಂದೇವಾಲ್ ಅವರನ್ನು ನೇಮಕಗೊಳಿಸಲಾಯಿತು. ಕಾರ್ಯಕ್ರಮದ ನಂತರ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ನೀಡಿದರು. ಇದು ಬಿಜೆಪಿ ಸರ್ಕಾರ ಇದ್ದಾಗ ಗೋ ಹತ್ಯಾ ನಿಷೇಧ ಕಾನೂನು ತಂದರು. ಈ ಕಾಂಗ್ರೆಸ್ನವರು ತಮ್ಮ ಪ್ರಣಾಳಿಕೆಯಲ್ಲಿ ಗೋ ಹತ್ಯಾ ನಿಷೇಧ ಕಾಯ್ದೆಯನ್ನು ರದ್ದು ಮಾಡ್ತೀವಿ, ಬಜರಂಗ ದಳ ಬ್ಯಾನ್ ಮಾಡ್ತೀವಿ, ಮತಾಂತರ ನಿಷೇಧವನ್ನು ಕೂಡ ಬಿಜೆಪಿ ಸರ್ಕಾರ ತಂದಿದ್ದನ್ನು ಅದನ್ನು ಕೂಡ ರದ್ದು ಮಾಡ್ತೀವಿ ಅಂತನ್ನುವಂಥದ್ದು ಹೇಳಿದರು. ಇನ್ನೂವರೆಗೆ ಮಾಡಿಲ್ಲ. ಕಾನೂನಿದೆ. ಕಾಂಗ್ರೆಸ್ನವರು ಗೋವನ್ನು ರಕ್ಷಣೆ ಮಾಡೋದು. ಕಾರಣ ಏನು ಅಂತಂದರೆ, ಗೋಮಾತೆಯನ್ನು ಕತ್ತರಿಸಿ ತಿನ್ನುವಂಥವರು ಮುಸ್ಲಿಮರು. ಸೊ ಮುಸ್ಲಿಮರು ಓಟ್ ಬೇಕು. ಕೃಷಿಗೆ ಬೇಕಾದಂಥ ಸಂವಿಧಾನಬದ್ಧವಾದಂಥ ಆ ಗೋರಕ್ಷಣೆ ಇವ್ರು ಬೇಡ. ಅಧಿಕಾರ ದಾಹಿಗಳು, ಮುಸ್ಲಿಂ ತುಷ್ಟೀಕರಣ ಮಾಡುವಂಥವರು ಇವ್ರ ಕಡೆಯಿಂದ ಗೋರಕ್ಷಣೆ ನಾವು ಅಪೇಕ್ಷೆ ಮಾಡುವುದಿಲ್ಲ. ನಾವು ನಮ್ಮ ಕಡೆಯಿಂದ ಎಷ್ಟಾಗತ್ತೆ ಅಷ್ಟು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಇಲ್ಲಿ ತನಕ ಶ್ರೀರಾಮ್ ಸೇನೆ ಸಂಘಟನೆ 32,000 ಹಸುಗಳನ್ನು, ಗೋಮಾತೆಯನ್ನು ರಕ್ಷಣೆಯನ್ನು ಮಾಡಿದ್ವಿ. ಸೊ ನಾವು ನಿರಂತರ ಹೋರಾಟವನ್ನು ಮಾಡಲೇಬೇಕಾಗಿದೆ. ಮತ್ತು ಈಗ ಅಖಿಲ ಭಾರತೀಯ ಮಟ್ಟದಲ್ಲೂ ಕೂಡ ಹೋರಾಟವನ್ನು ಸಾಧು ಸಂತರೆಲ್ಲರೂ ಸೇರಿ ತಗೊಂಡಿದ್ದಾರೆ. ನೋಡಿ, ಮುಸ್ಲಿಮರು ಈ ದೇಶವನ್ನು ಇಸ್ಲಾಂ ಮಾಡಬೇಕು, ಪಾಕಿಸ್ತಾನವನ್ನು ಹೇಗೆ ಇಸ್ಲಾಂ ರಾಷ್ಟ್ರವನ್ನು ತೊಗೊಂಡ್ರು ಹಾಗೆ ಈ ದೇಶವನ್ನು ಇಸ್ಲಾಂ ಮಾಡಬೇಕು, ಮುಸ್ಲಿಂ ರಾಜ್ಯ ಮಾಡಬೇಕು, ಕುರಾನನ ಅಧೀನದಲ್ಲಿ ಈ ದೇಶ ನಡೀಬೇಕು ಅನ್ನುವಂಥದ್ದು ಅವರ ಏಕೈಕ ಉದ್ದೇಶ ಇದೆ. 1400 ವರ್ಷದ ಹಿಂದೆ ಇಸ್ಲಾಂ ಇರಲಿಲ್ಲ. 1400 ವರ್ಷದಲ್ಲಿ ಇವತ್ತು 58 ದೇಶಗಳಿದ್ದಾವೆ, ಮುಸ್ಲಿಂ ರಾಷ್ಟ್ರಗಳಿದ್ದಾವೆ. ಅದರಲ್ಲಿ ಬರೀ ಯುದ್ಧದಿಂದ ಗೆದ್ದಿದ್ದು 9 ದೇಶಗಳು. ಇನ್ನು ಉಳಿದ ಎಲ್ಲ ದೇಶಗಳನ್ನು ಜನಸಂಖ್ಯೆಯ ಮೂಲಕನೇ ಅವರು ಇಸ್ಲಾಂ ರಾಷ್ಟ್ರವನ್ನು ಮಾಡಿದ್ದಾರೆ. ಸೊ ನಮ್ಮ ದೇಶವನ್ನು ಇಸ್ಲಾಂ ರಾಷ್ಟ್ರ ಮಾಡೋಕ್ಕೆ ಬೇರೆ ಬೇರೆ ತಂತ್ರಗಳಲ್ಲಿ ಇದು ಒಂದು. ಲವ್ ಜಿಹಾದ್ ಕೂಡ ಒಂದು ಭಾಗ. ಸೊ ಹಿಂದೂ ಹೆಣ್ಣು ಮಕ್ಕಳನ್ನು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಅವರನ್ನು ಮೋಸಗೊಳಿಸಿ, ಅವರನ್ನು ಮೋಹದಿಂದ ಇವತ್ತು ಬುರ್ಕಾ ಹಾಕಿಸಿ ಗೋಮಾಂಸ ತಿನ್ನಿಸುವಂಥ ಪ್ರಕ್ರಿಯೆ ನಿರಂತರ ನಡೀತಾ ಇದೆ. ಒಂದು ಕೇಂದ್ರದ ಅಂಕಿ ಅಂಶದ ಪ್ರಕಾರ 5,000 ಇಡೀ ದೇಶದಲ್ಲಿ 5,000 ನಮ್ಮ ಹಿಂದೂ ಹುಡುಗಿಯರು ಪ್ರತಿನಿತ್ಯ ಬುರ್ಕಾ ಹಾಕ್ಕೊಳ್ತಾ ಇದ್ದಾರೆ. ಅಂದರೆ ಒಂದು ತಿಂಗಳಿಗೆ 1.5 ಲಕ್ಷ ಹುಡುಗಿಯರಾಯಿತು. ಭಯಾನಕವಾದಂಥ ಅಪಾಯಕಾರಿಯಾದಂಥ ಈ ಬೆಳವಣಿಗೆ ನಡೀತಾ ಇರುವಂಥದ್ದನ್ನು ಶ್ರೀರಾಮ ಸೇನೆ ಸಂಘಟನೆ ನಾವು ಗಂಭೀರವಾಗಿ ತಗೊಂಡಿದ್ದೀವಿ. ಹಾಗಾಗಿ ನಾವು ಒಂದು ಹೆಲ್ಪ್ಲೈನ್ ಡಿಕ್ಲೇರ್ ಮಾಡಿದ್ದೀವಿ. 2 ವರ್ಷ ಆಯಿತು. 8,000 ಕಾಲ್ಗಳು ಬಂದಿದ್ದಾವೆ. 8,000 ಕಾಲ್ಗಳು ಬಂದಿದ್ದಾವೆ. 70% ಅದರಲ್ಲಿ ಬಗೆಹರಿಸಿದ್ದೀವಿ. ಇಲ್ಲಿವರೆಗೆ 20 ವರ್ಷದ ಅವಧಿಯಲ್ಲಿ ಶ್ರೀರಾಮ್ ಸೇನೆ ಸಂಘಟನೆ 4,800 ಹಿಂದೂ ಹುಡುಗಿಯರು ಮುಸ್ಲಿಮರ ಜೊತೆಗೆ ಓಡಿ ಹೋದವರನ್ನು ವಾಪಸ್ ತಂದು ಹಿಂದೂ ಹುಡುಗರ ಜೊತೆಗೆ ಸುರಕ್ಷಿತವಾಗಿ ಮದುವೆ ಮಾಡಿಸಿದ್ವಿ. ಸೊ ನಮ್ಮ ಈ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಈ ಒಂದು ಹೆಲ್ಪ್ಲೈನ್ ನಮ್ಮ ಹಿಂದೂ ಸಮಾಜ ಸಂಪೂರ್ಣವಾಗಿ ಉಪಯೋಗ ತಗೊಳ್ಬೇಕು. ನಮ್ಮ ಹಿಂದೂ ಹೆಣ್ಣು ಮಕ್ಕಳನ್ನು ಮಾತ್ರ ದೇವೋಭವ ತಾಯಿಯ ಸ್ತ್ರೀಯನ್ನು ಈ ದೇಶದಲ್ಲಿ ನಾವು ತಾಯಿಯ ಸಮಾನವಾಗಿ ನೋಡಿಕೊಂಡಂಥ, ದೇವರ ಸಮಾನವಾಗಿ ನೋಡಿಕೊಂಡಂಥ ಇವತ್ತು ಇಸ್ಲಾಂನವರು ಭೋಗದ ವಸ್ತುವಾಗಿ ಭಯೋತ್ಪಾದನೆಗೆ ಉಪಯೋಗಿಸುವಂಥ ಪ್ರಕ್ರಿಯೆ ನಡೀತಾ ಇದೆ. ಸೊ ಅದಕ್ಕೆ ಬಲಿ ಬೇಡಬೇಡಿ ಅನ್ನುವಂಥದ್ದು ಹಿಂದೂ ಹುಡುಗಿಯರ ಕಳಕಳಿಯ ವಿನಂತಿಯನ್ನು ನಾನು ಮಾಡ್ತೇನೆ. ಕೊನೆಯದಾಗಿ ಹಿಂದುತ್ವದ ಹೋರಾಟಗಾರರಾಗಿರ್ತಕ್ಕಂಥ ಶ್ರೀರಾಮ ಸೇನೆ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಆಂದೋಲನ ಶ್ರೀಗಳು ಇತ್ತೀಚೆಗೆ ಶಿವಸೇನೆ ರಾಜಕೀಯ ಪಕ್ಷವನ್ನು ಸೇರಿಕೊಂಡಿದ್ದಾರೆ. ಅದಕ್ಕೆ ನಿಮ್ಮ ಪ್ರತಿಕ್ರಿಯೆ? ಅವರು ಈಗ ಗೌರವ ಅಧ್ಯಕ್ಷರು ಇಲ್ಲ. ಈಗ ಅವರು ರಾಜ್ಯದ ಶಿವಸೇನೆ ಅಧ್ಯಕ್ಷರಿದ್ದಾರೆ. ಮತ್ತು ಶ್ರೀರಾಮ್ ಸೇನೆ ಸಂಘಟನೆ
ಇದು ಮತ್ತು ಶಿವಸೇನೆಗೆ ಏನೂ ಸಂಬಂಧ ಇಲ್ಲ. ಶಿವಸೇನೆ ಇದೊಂದು ರಾಜಕೀಯ ಪಕ್ಷ. ನಾವು ಹಿಂದೂಗಳ ಸಂಘಟನೆಯ ಸಾಂಸ್ಕೃತಿಕವಾದಂಥ ಸಂಘಟನೆ. ಅವರು ಅಧಿಕಾರದಿಂದ ತಗೊಂಡು ಹಿಂದೂ ಸಂಘಟನೆ, ಹಿಂದೂಗಳ ರಕ್ಷಣೆ, ಹಿಂದೂಗಳಿಗೋಸ್ಕರ ಹೋರಾಟ ಮಾಡಬೇಕು ಅಂತ ಅವರ ಇಚ್ಛೆ ಇದೆ. ಶುಭವಾಗಲಿ, ಒಳ್ಳೆಯದಾಗಲಿ. ನಾವು ಹಿಂದೂ ಸಂಘಟನೆಗಳನ್ನು ಮಾಡ್ತಾ ಹೋಗ್ತಾ ಇದ್ದೀವಿ ಅಂತ ನೋಡ್ತಾರೆ. ಇಲ್ಲಿ ನಾನು ಇವತ್ತು ಕಲಬುರಗಿಗೆ ಹೋಗ್ತಾ ಇದ್ದೆ. ಸೊ ಈ ನಮ್ಮ ಕಾರ್ಯಕರ್ತರು ಹೇಳಿದರು, ನೀವು ಇಲ್ಲಿ ಬಂದು ಇಲ್ಲಿ ಹಾಲ್ಟ್ ಮಾಡಿ ನಾಳೆ ಹೋಗೋಣ ಅಂತೇಳಿ ನಾನು ನಿನ್ನೆ ಬಂದೆ. ಸೊ ಇಲ್ಲಿ ಬಂದಾಗ ಪತ್ರಿಕೆಯವರು ಎಲ್ಲರ ಜೊತೆಗೆ ಕೂತ್ಕೊಂಡ್ರು ಮತ್ತು ನಮ್ಮ ಕಾರ್ಯಕರ್ತರನ್ನು ಇಲ್ಲಿಯ ಪದಾಧಿಕಾರಿಗಳ ಘೋಷಣೆ ಕೂಡ ಆಯಿತು. ಸೊ ಆನ್ ದಿ ವೇ ಇದೊಂದು ಕಾರ್ಯಕ್ರಮ ಅಷ್ಟೇ. ಈಗ ಹಿಂದೂ ಸಂಘಟನೆ ಯಾಕೆ ಮೌನವಾಗಿದೆ? ಇಲ್ಲ 100ಕ್ಕೆ 100 ಇದು ಲವ್ ಜಿಹಾದನೆ. ಅವಳು ರಾಜಸ್ಥಾನದವಳು, ಅವನು ಮಧ್ಯಪ್ರದೇಶದವನು. ಸೊ ಇಬ್ಬರಿಗೂ ಎಲ್ಲಿ ಮೊನಾಲಿಸಾ ಅನ್ನುವಂಥದ್ದು ಅಲ್ಲಿ ಭಾಳ ಫೇಮಸ್ ಆದ ಸುಂದರಿ ಕುಂಭಮೇಳದಲ್ಲಿ. ಅವರು ಇಬ್ಬರು ಎಲ್ಲಿ ಪ್ರೀತಿ ಬೆಳೀತು ಗೊತ್ತಿಲ್ಲ. ಕೊನೆಗೆ ಅವರು ಕೇರಳಕ್ಕೆ ಯಾಕೆ ಬಂದರು? ಮದುವೆ ಆಗ್ಬೇಕು ಅಲ್ಲೇ ಎಲ್ಲಾದರೂ ಆಗ್ಬೋದಿತ್ತು. ಪೊಲೀಸ್ ಪ್ರೊಟೆಕ್ಷನ್ದಿಂದ ಮದುವೆ ಆಗ್ಬೋದಾಗಿತ್ತು. ತಂದೆ ತಾಯಿ ಇರೋದಿದೆ, ಅಲ್ಲಿ ಇನ್ಯಾರೋ ವಿರೋಧ ಇದೆ, ಪೊಲೀಸ್ ಪ್ರೊಟೆಕ್ಷನ್ ತಗೊಂಡ್ರಿ. ಕೇರಳಕ್ಕೆ ಯಾಕೆ ಬಂದ್ರಿ? ಕೇರಳ ಈ ಲವ್ ಜಿಹಾದಿಗೆ ಟ್ರೈನಿಂಗ್ ಕೊಡುವಂಥ ಒಂದು ದೊಡ್ಡ ಸೆಂಟರ್ ಇದೆ. ಪಳನಿ ಅನ್ನುವಂಥ 10 ಎಕರೆ ಜಮೀನಿನಲ್ಲಿ ಅಲ್ಲಿ ಎಲ್ಲ ರೀತಿಯ ಟ್ರೈನಿಂಗ್ ಕೊಡ್ತಾರೆ. ಕುರಾನ್ ಓದೋದು, ನಮಾಜ್ ಮಾಡೋದು, ಜಕಾತ್ ಮಾಡೋದು, ಸುಡುಗಾಡು, ಸಂತಿ ಎಲ್ಲ ಅಲ್ಲಿ ಟ್ರೈನಿಂಗ್ ಕೊಡುವಂಥ ಸೆಂಟರ್ ಇದೆ. ಅವರಿಬ್ಬರು ಅಲ್ಲಿ ಬಂದು ಮದುವೆ ಆಗ್ತಾರೆ ಅಂತಂದರೆ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಇದೆ. ಅವಳು ಇವತ್ತಿಲ್ಲ ನಾಳೆ ಅವಳಿಗೆ ಬುದ್ಧಿ ಬರುತ್ತೆ. ಸೊ ಲವ್ ಜಿಹಾದ್ ಇದು ಪ್ಯೂರ್ಲಿ ಲವ್ ಜಿಹಾದ್ ಅಂತನ್ನುವಂಥದ್ದು ಹೇಳ್ತೀನಿ. ಅವಳ ವಿರುದ್ಧ ಈಗಾಗಲೇ ನಾವು ಹೋರಾಟವನ್ನು ಮಾಡಿದ್ವಿ.